ತುಮಕೂರಿಗೆ ಮೆಟ್ರೋ ಎಂಬ ಕನಸು ನನಸಾಗುವ ಹೊಸ್ತಿಲಿಗೆ ಬಂದಿದೆ. ತುಮಕೂರು ಮೆಟ್ರೋ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುಮತಿಗಾಗಿ ಪತ್ರ ಬರೆದಿದೆ. ಡಿಪಿಆರ್ ಪೂರ್ಣಗೊಂಡ ಬೆನ್ನಲ್ಲೇ ಮಹತ್ವದ ಹೆಜ್ಜೆ ಇಟ್ಟಿರುವಂತಹ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಯ ಮೀಡಿಯನ್ನಲ್ಲಿ ಮೆಟ್ರೋ ಪಿಲ್ಲರ್ಗಳ ನಿರ್ಮಾಣಕ್ಕೆ ಅನುಮತಿಯನ್ನ ಕೋರಿದೆ. ತುಮಕೂರು ಬೆಂಗಳೂರು ಮೆಟ್ರೋ ಕನಸು ನನಸು. ರೈಲು ಹಳಿ ನಿರ್ಮಿಸಲು ಕೇಂದ್ರಕ್ಕೆ ಅನುಮತಿ ಕೋರಿ ಪತ್ರ. ತುಮಕೂರು ಜನರ ಬಹುದಿನಗಳ ಮೆಟ್ರೋ ಕನಸು ಇದೀಗ ನನಸಾಗುತ್ತಾ ಹೆಜ್ಜೆ ಇಟ್ಟಿದೆ. ಮೆಟ್ರೋ ಯೋಜನೆಯ ಡಿಪಿಆರ್ ಪೂರ್ಣಗೊಳಿಸಿರುವಂತಹ ರಾಜ್ಯ ಸರ್ಕಾರ ಇದೀಗ ಕೇಂದ್ರ ಸರ್ಕಾರದ ಅನುಮತಿಗಾಗಿ ಪತ್ರ ಬರೆದಿದೆ. ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಭಾಗದಲ್ಲಿ ಮೆಟ್ರೋ ಮಾರ್ಗ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರದ ಅನುಮತಿ ಅತ್ಯಗತ್ಯವಾಗಿದೆ. ಹೀಗಾಗಿ ಡಿಪಿಆರ್ ಸಹಿತ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕೇಂದ್ರದಿಂದ ಅನುಮತಿ ಸಿಕ್ಕ ಬಳಿಕ ಯೋಜನೆಯ ಮುಂದಿನ ಹಂತದ ಕಾಮಗಾರಿಗಳಿಗೆ ವೇಗ ಸಿಗಲಿದೆ. ರಾಷ್ಟ್ರೀಯ ಹೆದ್ದಾರಿಯ ಮೀಡಿಯನ್ನಲ್ಲಿ ಮೆಟ್ರೋ ಪಿಲ್ಲರ್ಗಳು, ಅದರ ಮೇಲ್ಭಾಗದಲ್ಲಿ ಮೆಟ್ರೋ ಹಳಿಗಳು ತುಮಕೂರು ಮೆಟ್ರೋ ಯೋಜನೆಯ ಪ್ರಮುಖ ವಿನ್ಯಾಸವೇ ಇದು. ಹೆದ್ದಾರಿ ಜಾಗವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಮೆಟ್ರೋ ಮಾರ್ಗ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಆದರೆ ಹೆದ್ದಾರಿ ವ್ಯಾಪ್ತಿಯಲ್ಲಿ ಕಾಮಗಾರಿ ನಡೆಸಬೇಕಾಗಿರುವುದರಿಂದ ಕೇಂದ್ರದ ಅನುಮತಿ ನಿರ್ಣಾಯಕವಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರದ ಒಪ್ಪಿಗೆ ಸಿಕ್ಕರೆ ಮೆಟ್ರೋ ಯೋಜನೆ ಮತ್ತೊಂದು ಮಹತ್ವ ಹಂತಕ್ಕೆ ಕಾಲಿಡಲಿದೆ. ಈಗಾಗಲೇ ಮೆಟ್ರೋದು ನಿಮಗೆ ಅಪ್ಡೇಟ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಈಗ ನಾವು ಬರ್ಕೊಂಡಿದ್ದೀವಿ. ಯಾಕೆಂದ್ರೆ ನಾವು ನ್ಯಾಷನಲ್ ಹೈವೇನಲ್ಲಿ ತಗೊಂಡು ಬರಬೇಕು. ಈಗ ನಾವು ಡಿಪಿಆರ್ ಆದ್ಮೇಲೆ ನಾವು ಅವ್ರಿಗೆ ಏನ್ ಕೇಳಿದೀವಿ, ನಮಗೆ ರೈಟ್ ಆಫ್ ವೇ ಕೊಡಿ, ಅಂದ್ರೆ ಮೀಡಿಯನ್ ನಲ್ಲಿ ಪಿಲ್ಲರ್ ಹಾಕೊಂಡು ಮೀಡಿಯನ್ ಮೇಲೆ ಬರಬೇಕು. ಅದಕ್ಕೆ ಪರ್ಮಿಷನ್ ಬೇಕು ಗವರ್ಮೆಂಟ್ ಆಫ್ ಇಂಡಿಯಾ. ಇನ್ನು ತುಮಕೂರು ಮೆಟ್ರೋ ಯೋಜನೆಯ ಪಿಪಿಪಿ ಮಾದರಿಯಲ್ಲಿ ಜಾರಿಯಾಗಲಿದೆ. ಕೇಂದ್ರದ ಹಣಕಾಸಿನ ನೆರವನ್ನೇ ಅವಲಂಬಿಸದೆ ಖಾಸಗಿ ಹೂಡಿಕೆ ಮೂಲಕ ಯೋಜನೆಗೆ ಬಂಡವಾಳ ಕ್ರೋಢೀಕರಿಸುವ ಉದ್ದೇಶ ರಾಜ್ಯ ಸರ್ಕಾರದ್ದಾಗಿದೆ. ಮೆಟ್ರೋ ನಿಲ್ದಾಣಗಳು ಹಾಗೂ ಮಾರ್ಗದ ಸುತ್ತಮುತ್ತ ಕಮರ್ಷಿಯಲ್ ಚಟುವಟಿಕೆಗಳಿಗೆ ಅವಕಾಶವನ್ನು ಕಲ್ಪಿಸಿ ಹೂಡಿಕೆದಾರರಿಗೆ ವಾಣಿಜ್ಯ ಅವಕಾಶ ನೀಡಲು ಯೋಜಿಸಲಾಗಿದೆ. ನೆಲಮಂಗಲ, ದಾಬಾಸ್ಪೇಟೆ ಹಾಗೂ ತುಮಕೂರು ಭಾಗದಲ್ಲಿ ವಾಣಿಜ್ಯ ಚಟುವಟಿಕೆಗಳ ಮೂಲಕ ಆದಾಯ ಗಳಿಸುವಂತಹ ಮಾದರಿ ರೂಪಿಸಲಾಗಿದೆ. ಕೇಂದ್ರದ ಅನುಮತಿ, ಇದರ ಬಳಿಕ ಟೆಂಡರ್ ಪ್ರಕ್ರಿಯೆ, ಟೆಂಡರ್ ಅಂತಿಮಗೊಂಡ ನಂತರ ಕಾಮಗಾರಿಗೆ ಚಾಲನೆ, ಹೀಗೆ ಹಂತ ಹಂತವಾಗಿ ತುಮಕೂರು ಮೆಟ್ರೋ ಯೋಜನೆ ಸಾಕಾರಗೊಳ್ಳಲಿದೆ. ಬೆಂಗಳೂರಿನ ಸಂಪರ್ಕಕ್ಕೆ ಹೊಸ ವೇಗ ನೀಡುವ ಜೊತೆಗೆ ತುಮಕೂರಿನ ಅಭಿವೃದ್ಧಿಗೂ ಹೊಸ ಆಯಾಮ ನೀಡುವ ನಿರೀಕ್ಷೆ ಕೂಡ ಮೂಡಿಸಿದೆ. ಪ್ರಾಜೆಕ್ಟ್ ನಲ್ಲೇನೆ ಅವರಿಗೆ ಜಮೀನುಗಳು ಕೊಟ್ಟಿದ್ದೀವಿ. ಪ್ರಾಜೆಕ್ಟ್ ನಲ್ಲೇ ಈಗ ನೆಲಮಂಗಲ, ದಾಬಸ್ಪೇಟೆ, ತುಮಕೂರು ಇಂಥ ಕಡೆ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಿ ನೀವು ಹಣ ಗಳಿಸ್ಕೋಬಹುದು ಅಂತ ಹೇಳಿ ಅವರಿಗೆ ಪ್ರಾಜೆಕ್ಟ್ ನಲ್ಲೇನೆ ಕೊಟ್ಟಿದ್ದಾರೆ. ಅದು ಈಗ ಯಾರು ಬರ್ತಾರೆ, ಲೆಟರ್ ಆಫ್ ಇಂಟೆನ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಲೆಟರ್ ಆಫ್ ಇನ್ವೆಸ್ಟ್ಮೆಂಟ್ ಇಂಟೆನ್ಷನ್ ಎಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಂಪನಿಯವರು, ನಮ್ಮ ದೇಶದವರು ಕೊಟ್ಟಿದ್ದಾರೆ, ಬೇರೆ ದೇಶದವರು ಕೊಟ್ಟಿದ್ದಾರೆ. ರೈಟ್ ಆಫ್ ವೇ ನಮಗೆ ಬಂದ ತಕ್ಷಣ ನಾವು ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಒಟ್ನಲ್ಲಿ ತುಮಕೂರು ಮೆಟ್ರೋ ಯೋಜನೆ ಇದೀಗ ಕೇವಲ ಕನಸಾಗಿ ಉಳಿದಿಲ್ಲ. ಡಿಪಿಆರ್ ಪೂರ್ಣಗೊಂಡು ಕೇಂದ್ರದ ಅನುಮತಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಕೇಂದ್ರದ ಒಪ್ಪಿಗೆ ಸಿಕ್ಕರೆ ಮುಂದಿನ ಪ್ರಕ್ರಿಯೆ ಆರಂಭವಾಗಲಿದೆ. ಹೀಗಾಗಿ ತುಮಕೂರಿನ ಮೆಟ್ರೋ ಕನಸು ಯಾವಾಗ ನನಸಾಗಲಿದೆ ಅನ್ನೋ ಕುತೂಹಲ ಇದೀಗ ಹೆಚ್ಚಾಗಿದೆ.